ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ರತ್ನ. ಇವತ್ತು ನಾನು ನಿಮಗೆ ಕಡಲೆಕಾಯಿ ಬೀಜದ್ದು ಉಂಡೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸ್ವೀಟ್ ಲಡ್ಡು. ಇದು ತುಂಬ ಹೆಲ್ತಿ, ವೆರಿ ಫಾಸ್ಟಾಗಿ ಬೇರೆ ಆಗುತ್ತೆ, ಈಸಿ ಮತ್ತು ಟೇಸ್ಟಿಯಾಗೂ ಇರುತ್ತೆ. ಅಫ್ಕೋರ್ಸ್ ಕಡಲೆಕಾಯಿ ಬೀಜ ಪ್ರೋಟೀನು, ಜಾಗರಿ ಬಂದು ಐರನ್ನು, ಸ್ವಲ್ಪ ಎಳ್ಳು. ಈ ವಿಂಟರ್ ಸೀಸನಲ್ಲಿ ಇದ್ರದ್ದು ಉಂಡೆ ತಿಂದರೆ ಸ್ಕಿನ್ನು ಎಲ್ಲ ತುಂಬಾ ಚೆನ್ನಾಗಿ ಇರುತ್ತೆ, ಆಯಿಲ್ ಕಂಟೆಂಟ್ ಎಲ್ಲ ಇರುತ್ತಲ್ಲ. ಸೊ ಬನ್ನಿ ಈಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನಿಲ್ಲಿ 1 ಕೆ ಜಿ ಕಡಲೆಕಾಯಿ ಬೀಜ ತಗೊಳ್ತಾ ಇದ್ದೀನಿ. 1 ಕೆ ಜಿ ಕಡಲೆಕಾಯಿ ಬೀಜಗೆ ನೀವು ಅರ್ಧ ಕೆ ಜಿ ಬೆಲ್ಲದ ಪುಡಿ ತಗೊಳ್ಳಿ. ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ಉರಿಬೇಕಾದ್ರೆ ನೋಡಿ, ಈಗ ಚಟ್ಪಟ ಎಲ್ಲ ಸೌಂಡ್ ಬರಬೇಕು. ಚೆನ್ನಾಗಿ ಕಡಲೆಕಾಯಿ ಬೀಜ ಹುರ್ಕೋಬೇಕು. ನೋಡಿ ಈಗ ಚೆನ್ನಾಗಿ ಫ್ರೈ ಆಗಿದೆ ಇದು. ಈಗ ಸ್ಟವ್ ಆಫ್ ಮಾಡಿಬಿಡೋಣ. ಸ್ವಲ್ಪ ಇದು ತಣ್ಣಗಾಗಲಿ. ಮತ್ತು ಇದೇ ಬಾಣಲಿಗೆ ನಾವು ಎಳ್ಳನ್ನು ಸ್ವಲ್ಪ ಹಾಕ್ಕೊಂಡು ಹುರ್ಕೊಳ್ಳೋಣ. ಒಂದು 50 ಗ್ರಾಮಷ್ಟು ಎಳ್ಳು ಹಾಕ್ಕೊತಾ ಇದ್ದೀನಿ. ಈ ಬಾಣಲಿ ಬಿಸಿ ಇರೋದ್ರಿಂದ ಬೇಗನೆ ಇದನ್ನು ಚಟಪಟ ಅಂತೆಲ್ಲನೂ ಸಿಡಿಯೋಕ್ಕೆ ಶುರುವಾಗಿಬಿಡುತ್ತೆ. ಅವಾಗ ಆಫ್ ಮಾಡ್ಕೊಂಬಿಡಿ. ಸ್ವಲ್ಪ ಇದನ್ನು ಎಳ್ಳನ್ನು ಉಗುರಬೇಕು. ನೋಡಿ ಈ ರೀತಿ ಇದು ಪಟಪಟ ಅಂತ ಸೌಂಡ್ ಬರಬೇಕು. ಈಗ ಆಫ್ ಮಾಡ್ಕೊಂಬಿಡಿ. ನೋಡಿ ಈಗ ಕಡಲೆಕಾಯಿ ಬೀಜನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ತರಿಯಾಗಿ ಪೌಡ್ರ್ ಮಾಡ್ಕೊಳ್ಳೋಣ. ಕಡಲೆಕಾಯಿ ಬೀಜನ ಹಿಂಗೆ ಪುಡಿ ಮಾಡ್ಕೊಂಡಿದ್ದೀನಿ. ಈ ಜರಡಿ ಇರುತ್ತೆ ನೋಡಿ, ಈ ರವೆ ಜರಡಿಯಲ್ಲಿ ಅಕ್ಕಿ ಜರಡಿ ಬರುತ್ತೆ ನೋಡಿ, ಇದರಲ್ಲಿ ನೀವು ಈ ರೀತಿ ಮಾಡ್ಕೊಳ್ಳಿ. ಆ ರವೆ ಥರ ತರಿ ಎಲ್ಲ ನೋಡಿ ಇಲ್ಲಿಗೆ ಬೀಳತ್ತೆ. ಬೇಗ ಆಗೋಗ್ಬಿಡತ್ತೆ ಇದು. ನೋಡಿ ಈ ಥರ ತರಿಯಾಗಿದೆ. ಇಲ್ಲಿ ಇದಿಷ್ಟು ಹೀಗೆ ಮೇಲೆ ಉಳ್ಕೊಂಡಿದೆ. ಪುನಃ ಇದನ್ನು ಹಾಕ್ಕೊಳ್ತೀನಿ ನಾನು. ಕಡಲೆಕಾಯಿ ಬೀಜ ಹೊಟ್ಟೆನ ತೆಗೆಯೋದು ಬೇಡ. ನೋಡಿ ನಾನು ಎಲ್ಲನೂ ಈ ರೀತಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಈಗ ಎಂಡಿಂಗಲ್ಲಿ ಇಷ್ಟೆಲ್ಲನ ಜರಡಿ ಹಿಡಿದಾಗ ಇದು ಹಿಂಗೆ ಸಿಕ್ಕಿದೆ. ಇದನ್ನು ಇದ್ರೊಳಗೆ ಹಾಕ್ಬಿಡೋಣ. ಸ್ವಲ್ಪ ಅದು ಕ್ರಂಚಿ ಬಾಯಿಗೆ ಸಿಗಲಿ ಅಂತಷ್ಟೇ. ಈಗ ಎಳ್ಳು ಹುರಿದಿಟ್ಕೊಂಡ್ವಲ್ಲ, ಇದನ್ನು ಹಾಕ್ಕೊಳ್ತೀನಿ. ಈಗ ನೋಡಿ ನಾನು 1 ಕೆ ಜಿ ಕಡಲೆಕಾಯಿ ಬೀಜ ತೊಗೊಂಡಿದ್ದೆ. ಇದಕ್ಕೊಂದು 50 ಗ್ರಾಮಷ್ಟು ಬಿಳಿ ಎಳ್ಳು ಹಾಕ್ಕೊಂಡಿದ್ದೀನಿ. ಈಗ ನಾನು ಅರ್ಧ ಕೆ ಜಿಯಷ್ಟು ಬೆಲ್ಲದ ಪೌಡ್ರ್ ಹಾಕ್ಕೊಳ್ತಿದ್ದೀನಿ. ನೋಡಿ ಇದಕ್ಕೆ ಎಣ್ಣೆ ತುಪ್ಪ ಅಂಥದ್ದೇನೂ ಇಲ್ಲ. ಈ ಸ್ವೀಟಿಗೆ ತುಂಬ ಹೆಲ್ತಿ ಸ್ವೀಟ್ ಇದು. ತುಂಬ ಟೇಸ್ಟಿಯಾಗೂ ಇರುತ್ತೆ. ಈ ಜಿಮ್ಗೆ ಹೋಗೋರಿಗೆಲ್ಲ ಇದು ಒಳ್ಳೆ ಎನರ್ಜಿ ಕೊಡುವಂತಹ ಪ್ರೋಟೀನ್ದು ಸ್ವೀಟ್ ಇದು. ಮಕ್ಕಳಿಗೂ ಎಲ್ಲನೂ ಇಷ್ಟ ಆಗತ್ತೆ. ಇದನ್ನು ನೀಟಾಗಿ ಬೆಲ್ಲದ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ. ಏಲಕ್ಕಿನೂ ಕುಟ್ಟಿ ಹಾಕ್ಬೋದು. ನನಗೆ ನಮ್ಮನೇಲಿ ಯಾರಿಗೂ ಅಷ್ಟು ಏಲಕ್ಕಿ ಪೌಡ್ರದ್ದು ಫ್ಲೇವರ್ ಇಷ್ಟ ಆಗಲ್ಲ, ಸೊ ನಾನು ಅದನ್ನು ಹಾಕ್ತಾಯಿಲ್ಲ. ನೀವು ಹಾಕ್ಕೋಬೋದು. ಈಗ ನಾನು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಸ್ವಲ್ಪ ಕಾದು ಹಾರಿರುವಂಥ ಹಾಲನ್ನು ಹಾಕ್ಕೊಳ್ಳಿ. ಸ್ವಲ್ಪ ಹಾಲನ್ನ ಚುಮ್ಕಿಸ್ಕೊಳ್ಳೋಣ. ಕಾದಾದಿರೋ ಹಾಲಿದು. ತುಂಬಾ ತ್ಯಾವ ಆಗಿರಬಾರ್ದು, ಸ್ವಲ್ಪ ಉದುದ್ರಾಗೂ ಇರಬೇಕು. ತೋರಿಸ್ತೀನಿ ನೋಡ್ಕೊಳ್ಳಿ. ಬೆಲ್ಲ ಇರೋದ್ರಿಂದ ನಾವು ಸ್ವಲ್ಪ ಹಾಲು ಚುಮ್ಸಿದ ತಕ್ಷಣ ಅದೆಲ್ಲನೂ ಮಾಯ್ಶ್ಚರು ಬಿಟ್ಕೊಳ್ತಾ ಇರತ್ತೆ. ನೀಟಾಗಿ ಇಸ್ಕೋದ್ರಿಂದ ಅದು ನೋಡಿ ಹಿಂಗಾಗತ್ತೆ. ಈಗ ಉಂಡೆ ಕಟ್ಕೊಳ್ಳೋಣ. ನೋಡಿ ತುಂಬಾ ಈಸಿ. ಉಂಡೆ ರೆಡಿ. ಹೆಲ್ತಿನೂ ಇರುತ್ತೆ, ತುಂಬ ಟೇಸ್ಟಿಯಾಗೂ ಇರುತ್ತೆ. ನೀವು ಇದನ್ನು ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರತ್ತೆ. ಥ್ಯಾಂಕ್ ಯು.
ನೋಡಿ, ಜಾಸ್ತಿನೂ ಹಾಲು ಹಾಕ್ಳಕ್ಕೆ ಹೋಗಬೇಡಿ, ಎಷ್ಟು ಇದ್ದರೆ ಸಾಕು.